ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು KPSC ಸಂದೇಶ. ಇವತ್ತು ನಾವು KAS ಪ್ರಿಲಿಮ್ಸ್ 2024 ಏನು ನೋಟಿಫಿಕೇಶನ್ ರಿಲೀಸ್ ಆಗಿದೆ ಅದರ ಎಕ್ಸಾಮ್ಗೋಸ್ಕರ ಬೇಕಾಗುವಂತಹ ಎನ್ವಿರಾನ್ಮೆಂಟ್ ಭಾಗ 1 ಅಂದರೆ ಮೊದಲನೆಯ ಸೀರೀಸ್, ಮೊದಲನೇ ವಿಡಿಯೋ ಲೆಕ್ಚರ್ ಈ ಸೀರೀಸಿನಲ್ಲಿ ಪರಿಸರ ಹಾಗೂ ಇದರ ಸಮಸ್ಯೆಗಳು, ಚಾಲೆಂಜಸ್ ಆ್ಯಂಡ್ ಸರ್ಕಾರ ಮತ್ತು ರಾಜ್ಯ, ರಾಷ್ಟ್ರ ಹಾಗೂ ಗ್ಲೋಬಲ್ ಮಟ್ಟದಲ್ಲಿ ಏನು ಮೆಷರ್ಸ್ ಅನ್ನ ತಗೊಂಡಿದೆ ಅಂತ ಡಿಸ್ಕಸ್ ಮಾಡ್ತೀವಿ. ಇದರಲ್ಲಿ ನಾನು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ KPSC ಇಂದ ಮತ್ತು UPSC ಇಂದ, ಯಾಕೆಂದ್ರೆ ಹಲವಾರು ಬಾರಿ ಎನ್ವೈರನ್ಮೆಂಟ್ ಕ್ವೆಶನ್ಸ್ UPSC ಅಲ್ಲಿ ಬಂದಂತದ್ದನ್ನ ಬೇರೆ ಬೇರೆ ಸ್ಟೇಟ್ ಬೋರ್ಡ್ಸ್ ಅಲ್ಲಿ ಹಾಗೆ ಆ ಕ್ವೆಶನ್ಸ್ ಅನ್ನ ತಗೊಂಡಿರ್ತಾರೆ. ಸೊ ಆ ಕ್ವೆಶನ್ಸ್ ಅನ್ನು ಇನ್ಕ್ಲೂಡ್ ಮಾಡಿದ್ದೀನಿ ಆನ್ಸರ್ ಮಾಡೋಕ್ಕೋಸ್ಕರ. ಸೊ KAS ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಯಾವುದೇ ಡಿಗ್ರಿ ಪಾಸ್ ಆದ ಸ್ಟೂಡೆಂಟ್ಸು, 21+ ಇರುವಂತಹ ಯಾವುದೇ ಸ್ಟೂಡೆಂಟ್ಸು, ಡಿಗ್ರಿ ಫೈನಲ್ ಇಯರ್ ಅಲ್ಲಿ ಇರುವಂತಹ ಸ್ಟೂಡೆಂಟ್ಸ್ ಕೂಡ ನಿಮಗೆ KAS ಆಗುವ ಒಂದು ಇಚ್ಛೆ ಹಾಗೂ ಒಂದು ಕನಸಿದ್ದರೆ ಈ ಎಕ್ಸಾಮ್ಗೆ ಅಪ್ಲೈ ಮಾಡಬೇಕು. ಹಾಗೂ ಇನ್ನು ನೋಟಿಫಿಕೇಶನ್ ರಿಲೀಸ್ ಆಗಿ ಇನ್ನು ಒಂದು 2-3 ಡೇಸ್ ಅಲ್ಲಿ ನಮಗೆ ಪೋರ್ಟಲ್ ಓಪನ್ ಆಗುತ್ತೆ. ಸೊ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಒಂದು ವಿನಂತಿ, ದಯವಿಟ್ಟು ಅಪ್ಲೈ ಮಾಡಿ. ಒಂದು ಸುವರ್ಣ ಅವಕಾಶ, ಬಹಳ ವರ್ಷಗಳ ನಂತರ ಇದು ಓಪನ್ ಆಗಿದೆ. ಸೊ ಮತ್ತೆ ನೆಕ್ಸ್ಟ್ ಯಾವಾಗ ಓಪನ್ ಆಗುತ್ತೆ ಅನ್ನೋದ್ರಿಗಿಂತ ಇದಕ್ಕೆ ಬೆಸ್ಟ್ ಪ್ರಿಪರೇಷನ್ ಕೊಡೋದು ಬಹುಮುಖ್ಯ. ಸೊ ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ಇದು ನನ್ನ ಕಿರುಪರಿಚಯ. ನಾನು ನನ್ನ BTech ಅನ್ನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ NITK ಸೂರತ್ಕಲ್ ಇಂದ ಕಂಪ್ಲೀಟ್ ಮಾಡಿದ್ದೀನಿ. ತದನಂತರ ನಾನು MS ಅನ್ನ ಪ್ಯಾರಿಸ್ನಲ್ಲಿ ಎಕೋಲ್ ಪಾಲಿಟೆಕ್ನಿಕ್ ಅಂತ ಒಂದು ಕಾಲೇಜ್ನಲ್ಲಿ ಮಲ್ಟಿ ಫಿಸಿಕ್ಸ್ ಮಾಡಲಿಂಗ್ ಅಲ್ಲಿ ಕಂಪ್ಲೀಟ್ ಮಾಡಿ UPSC ಪ್ರಿಲಿಮ್ಸ್ ಅನ್ನ 4 ಬಾರಿ 17, 18, 20 ಹಾಗೂ 21ನೇ ಸಾಲುಗಳಲ್ಲಿ ಕ್ಲಿಯರ್ ಮಾಡಿದ್ದೀನಿ. ಈ ನನ್ನ ಜರ್ನಿ ನಾಲೆಜ್ ಅನ್ನ ಶೇರ್ ಮಾಡಬೇಕು ಅಂತ ಈ ಚಾನೆಲ್ ನಲ್ಲಿ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಮೊದಲನೆಯ ಪ್ರಶ್ನೆ, ವಿಷಯ ಸಂಕೇತ 388 KPSCಯ ಕ್ವೆಶನ್ ಪೇಪರ್ ಇದು. ಇದರಲ್ಲೇ ನೀವು ನೋಡ್ಬೋದು, ವಿಚ್ ಬೀಚ್ ಇನ್ ಇಂಡಿಯಾ ಬಿಕೇಮ್ ದ ಫಸ್ಟ್ ಬೀಚ್ ಇನ್ ಏಷ್ಯಾ ಟು ಗೆಟ್ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್. ಭಾರತದಲ್ಲಿ ಯಾವ ಬೀಚ್ಗೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಮೊದಲನೆಯ ಬಾರಿಗೆ ಬಂದಿದೆ ಅನ್ನುವುದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಚಂದ್ರಭಾಗಾ ಬೀಚು. ಸೊ ಈ ಪ್ರಶ್ನೆ ಆಗಿನ ಟೈಮ್ಗೆ ಕರೆಂಟ್ ಅಫೇರ್ಸ್ ಪಾರ್ಟ್ ಅಲ್ಲಿ ಬಂದಿತ್ತು, ಕರೆಂಟ್ ಅಫೇರ್ಸ್ ಹಾಗೂ ಎನ್ವೈರನ್ಮೆಂಟ್, ಯಾಕಂದ್ರೆ ಬ್ಲೂ ಫ್ಲಾಗ್ ಅನ್ನೋದು ಎನ್ವೈರನ್ಮೆಂಟ್ ರಿಲೇಟೆಡ್. ಬಟ್ ಈಗ ನಾವು ಅದರ ಎಕ್ಸ್ಟೆನ್ಷನ್ ಅನ್ನ ನೋಡಬೇಕು, ಯಾಕಂದ್ರೆ ಈ ಟೈಮ್ ಅಲ್ಲಿ ಯಾವ ತರದ ಕ್ವೆಶನ್ ಬರುತ್ತೆ ಮತ್ತು ಇದರ ರಿಲೇಟೆಡ್ ನಾಲೆಜ್ ಅನ್ನ ಗೇನ್ ಮಾಡಬೇಕು ಅನ್ನೋ ದೃಷ್ಟಿಕೋನದಿಂದ ನಾನು ಕೆಲವಷ್ಟು ಪಾಯಿಂಟರ್ಸ್ ಅನ್ನ ಹೇಳಬೇಕು. ಸೊ ಬ್ಲೂ ಫ್ಲಾಗ್ ಬೀಚ್ ಅಂದ್ರೆ ಏನು ಅಂದ್ರೆ, ಇಟ್ ಈಸ್ ಅ ಸರ್ಟಿಫಿಕೇಶನ್. ಯಾರು ಕೊಡುವಂತದ್ದು ಅಂದ್ರೆ ಯಾವುದಾದ್ರೂ ಗವರ್ನಮೆಂಟ್ ಕೊಡೋದಾ? ಅಲ್ಲ. ಇಟ್ ಈಸ್ ಫ್ರಮ್ ಫೌಂಡೇಶನ್ ಆಫ್ ಎನ್ವೈರನ್ಮೆಂಟಲ್ ಎಜುಕೇಶನ್ ಅಂತ ಒಂದು ಸಂಸ್ಥೆ ಕೊಡುವಂತದ್ದು, ಒಂದು NGO ಸಂಸ್ಥೆ ಅದು, ನಾಟ್ ಫಾರ್ ಪ್ರಾಫಿಟ್, ನಾನ್ ಗವರ್ನಮೆಂಟ್ ಆರ್ಗನೈಸೇಷನ್. ಸೊ ಈ ಫೌಂಡೇಶನ್ ಆಫ್ ಎನ್ವೈರನ್ಮೆಂಟ್ ಎಜುಕೇಶನ್ ಏನಿದೆ, ಇಡೀ ವಿಶ್ವದಾದ್ಯಂತ ಯಾವ ಬೀಚ್ಗಳು ಸಸ್ಟೈನಬಲ್ ಬೋಟಿಂಗ್ ಟೂರಿಸಂ ಮತ್ತು ಆ ಬೀಚಿನ ಸ್ಟ್ಯಾಂಡರ್ಡ್ಸ್ ಏನಿದೆ, ಅವರು ಸೆಟ್ ಮಾಡಿದಂತ ಸ್ಟ್ಯಾಂಡರ್ಡ್ಸ್ಗೆ ಮೀಟ್ ಆದಲ್ಲಿ ಅವರು ಆ ಬೀಚ್ಗೆ ಕೊಡ್ತಾರೆ. ಇದು ಒಂದು ಪಾಯಿಂಟ್ ಪ್ರಿಲಿಮ್ಸ್ ಅಲ್ಲಿ ಬರುವಂತ ಒಂದು ಚಾನ್ಸ್ ಇರೋದು. ಈಗ ಭಾರತದಲ್ಲಿ ಎಷ್ಟು ಬೀಚ್ಗಳಿದೆ ಅಂದ್ರೆ, ನೀವಿಲ್ಲಿ ನೋಡ್ಬೋದು, ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ನ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಅಲ್ಲಿ ರಿಲೀಸ್ ಆದಂತಹ ಆರ್ಟಿಕಲ್ ಇದು. 2 more ಇಂಡಿಯನ್ ಬೀಚಸ್ ಎಂಟರ್ಸ್ ದ ಕೋವೆಟೆಡ್ ಬ್ಲೂ ಲಿಸ್ಟ್. 2 ಬೀಚ್ಗಳು ಆಡ್ ಆಗಿದ್ದೆ. ಹಾಗಾದ್ರೆ ಆಡ್ ಆಗಿದ್ದು ಎಷ್ಟು ಮೊದಲಿಗೆ ಅಂದ್ರೆ, ಇಂಡಿಯಾ ನೌ ಹ್ಯಾಸ್ 12 ಬ್ಲೂ ಫ್ಲಾಗ್ ಬೀಚಸ್. ಸೊ ಈಗ ಆ ಚಂದ್ರಭಾಗಾ ಬೀಚಿನ ಒಂದು ನಾಲೆಜ್ ನ ಇಟ್ಕೊಂಡು ನಾವು ಅದರ ಫರ್ದರ್ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ಬೇಕು. ಈ ಟೈಮ್ ಪ್ರಿಲಿಮ್ಸ್ಗೆ ಯಾವ ತರದ ಪ್ರಶ್ನೆ ಬರ್ಬೋದು? ಒಂದು, ಫೌಂಡೇಶನ್ ಯಾವ ಸಂಸ್ಥೆ, ಸೆಕೆಂಡು ಈ ಹೊಸದಾಗಿ ಎಷ್ಟು ಆಡ್ ಆಗಿದೆ, ಥರ್ಡು ಈಗ ಟೋಟಲ್ ಎಷ್ಟು ಬೀಚ್ಗಳು ಭಾರತದ್ದು ಅದರಲ್ಲಿದೆ ಅಂತ, ಗಿವನ್ ಟು ದ ಕ್ಲೀನೆಸ್ಟ್ ಬೀಚಸ್ ಇನ್ ದ ವರ್ಲ್ಡ್. ಸೊ ಭೂಪೇಂದ್ರ ಯಾದವ್ ಅವರು ಟ್ವೀಟ್ ಮಾಡಿರೋದು ಇಲ್ಲಿ, ಇಟ್ ಈಸ್ ಅ ಪ್ರೌಡ್ ಮೂಮೆಂಟ್ ಅಂತ. ಸೊ ಇದು 4ನೇ ಪ್ರಶ್ನೆ ಬರುವಂತದ್ದು, ಯಾವುದು 2 ಬೀಚು ಹೊಸದಾಗಿ ಆಡ್ ಆಗಿದೆ ಅನ್ನೋದು ಪ್ರಶ್ನೆ ಬರುವ ಸಾಧ್ಯತೆ ಇರುತ್ತೆ. ಯಾವುದು ಅಂದ್ರೆ ಮಿನಿಕಾಯ್ ತುಂಡಿ ಬೀಚ್
ಮಿನಿಕಾಯ್ ಬೀಚ್ ಹಾಗೂ ಕದ್ಮತ್ ಬೀಚ್ ಅನ್ನೋದು ಈ ಎರಡು ಬೀಚ್ಗಳಿಗೆ ನಿಮ್ಗೆ ಎಕೋ ಫ್ಲಾಗ್ ಆಡ್ ಆಗಿದೆ, ಬ್ಲೂ ಫ್ಲಾಗ್ ಆಡ್ ಆಗಿದೆ. ಇಷ್ಟಾದಲ್ಲಿ ನೆಕ್ಸ್ಟ್ ಪಾಯಿಂಟ್ ಯಾವುದು ಪ್ರಿಲಿಮ್ಸ್ ಅಲ್ಲಿ ಬರುವಂತಹ, ನಾನು ಆಲ್ರೆಡಿ ಹೇಳಿದೆ 3-4 ಪಾಯಿಂಟರ್ಸ್, 4 ಪಾಯಿಂಟ್ಸ್ ಆಲ್ರೆಡಿ ಯಾವುದು ಬರುವಂತ ಚಾನ್ಸಸ್ ಇರೋದು. ಇನ್ನೊಂದು ಪಾಯಿಂಟ್ ಅಂದ್ರೆ 12 ಇಲ್ಲಿ ನೋಡ್ಬೋದು ನೀವು 12 ಬೀಚ್ಗಳು. ಕರ್ನಾಟಕದಲ್ಲಿ ಯಾವುದು ಬೀಚು ಅಂತ ನೀವು ನೋಡಿದ್ರೆ ಇಲ್ಲಿ ನೋಡ್ಬೇಕು 2 ಬೀಚ್ಗಳಿದೆ. ಒಂದು ಕಾಸರ್ಗೋಡ್ ಬೀಚು ಹಾಗೂ ಪಡುಬಿದ್ರಿ ಬೀಚು ಕರ್ನಾಟಕದಲ್ಲಿ 2 ಬೀಚ್ಗಳು. ಅದು ಬಿಟ್ಟು ಗೋಲ್ಡನ್, ಶಿವರಾಜ್ಪುರ್, ಕಾಪಾಡ್ ಬೀಚು, ಘೋಗ್ಲಾ ಬೀಚು, ರಾಧಾನಗರ್ ಬೀಚು, ಋಷಿಕೊಂಡ, ಕೋವಾಲಂ, ಇಡನ್ ಬೀಚು, ಮಿನಿಕಾಯ್ ಬೀಚು ಹಾಗೂ ಕದ್ಮತ್ ಬೀಚ್. ಇವಿಷ್ಟು ಪಾಯಿಂಟರ್ಸ್ಗಳು ಮೇಲ್ಮೇಲೆ ಗ್ಲಿಮ್ಸ್ ಅಲ್ಲಿ ಬ್ಲೂ ಫ್ಲಾಗ್ ಬಗ್ಗೆ ಈ ಬಾರಿ ಪ್ರಿಲಿಮ್ಸ್ ಅಲ್ಲಿ ಬರುವ ಚಾನ್ಸಸ್ ಇರುವಂತದ್ದು. ಮುಂದಿನ ಪ್ರಶ್ನೆ, ಇಂಡಿಯಾ ಅಲಾಂಗ್ ವಿತ್ ವಿಚ್ ಕಂಟ್ರಿ ಜಾಯಿಂಟ್ಲಿ ಲಾಂಚ್ಡ್ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಡ್ಯೂರಿಂಗ್ ದ ಯುನೈಟೆಡ್ ನೇಷನ್ಸ್ COP21 UNFCCC. ಓಕೆ, ಸೊ ಜಂಟಿಯಾಗಿ ಯಾವ ರಾಷ್ಟ್ರದೊಂದಿಗೆ ಅಂತ ಕೇಳಿದ್ದಾರೆ. ಯುನೈಟೆಡ್ ಕಿಂಗ್ಡಮ್, ಫ್ರಾನ್ಸ್, USA ಹಾಗೂ ಜರ್ಮನಿ. ಇದಕ್ಕೆ ಸರಿಯಾದ ಉತ್ತರ ಫ್ರಾನ್ಸ್. ಇದು ಆಗಿನ ಟೈಮಿನ ಕರೆಂಟ್ ಅಫೇರ್ಸ್ ನಲ್ಲಿ ಇದ್ದಂತಹ ಪ್ರಶ್ನೆ. ಬಟ್ ಅದಾದ ಮೇಲೆ ಈಗ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಲ್ಲಿ ಏನಪ್ಪಾ ಇಂಪಾರ್ಟೆಂಟ್, ಫಸ್ಟ್ ಥಿಂಗ್ ಏನು ಅಂದ್ರೆ ಅದರ ಹೆಡ್ ಕ್ವಾರ್ಟರ್ಸ್ ಹರಿಯಾಣ, ಇಂಡಿಯಾ. ಯಾಕಿದೆ ಇಂಪಾರ್ಟೆಂಟ್ ಆಗತ್ತೆ ಅಂದ್ರೆ ಯಾವುದೇ ಗ್ಲೋಬಲ್ ಅಲಯನ್ಸಿನ, ನೀವು ಯುನೈಟೆಡ್ ನೇಷನ್ಸ್ ಇಂದ ಹಿಡಿದು ವರ್ಲ್ಡ್ ಬ್ಯಾಂಕ್ ಇಂದ ಹಿಡಿದು ಯುನೆಸ್ಕೋ, ಯಾವುದೇ ಒಂದು ಗ್ಲೋಬಲ್ ಆರ್ಗನೈಸೇಷನ್ ಒಂದು ಕ್ಯಾಪಿಟಲ್ ಅಥವಾ ಹೆಡ್ ಕ್ವಾರ್ಟರ್ಸ್ ಭಾರತದಲ್ಲಿ ಇಲ್ಲ. ಫಸ್ಟ್ ಟೈಮ್ ಭಾರತಕ್ಕೆ ಒಂದು ಗ್ಲೋಬಲ್ ರೆಕಗ್ನಿಷನ್ ಸಿಕ್ಕು, ಒಂದು ಇಂಟರ್ನ್ಯಾಷನಲ್ ಅಲಯನ್ಸಿನ ಒಂದು ಹೆಡ್ ಕ್ವಾರ್ಟರ್ಸ್ ಭಾರತದಲ್ಲಾಗಿರೋದು ಫಸ್ಟ್ ಟೈಮ್ ಹರಿಯಾಣದಲ್ಲಿ. ನರೇಂದ್ರ ಮೋದಿ ಅಂಡ್ ಫ್ರಾಂಕ್ವಾ ಹೊಲಾಂಡ್ ಜಾಯಿಂಟ್ಲಿ ಲೇಡ್ ದ ಫೌಂಡೇಶನ್, ಆಗ್ಲೇ ಹೇಳಿದೆ ಫ್ರಾನ್ಸ್. ಸೊ ಕಮಿಟ್ಮೆಂಟ್ ಏನು ಅಂದ್ರೆ ಇಟ್ ಆಲ್ಸೋ ಕಾಂಟ್ರಿಬ್ಯೂಟೆಡ್ 1.75 billion, that is 22 million to the fund to build a campus and meeting the expenditures for the first 5 years. ಸೊ ಇದು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಬಗ್ಗೆ. ಈಗ ಪಾಸಿಬಲ್ ಕ್ವೆಶನ್ಸ್ ಆನ್ IS. ರೈಟ್, ನಾನು ಆಗ್ಲೇ ಹೇಳ್ದಂಗೆ IAS 2022 ಅಂದ್ರೆ UPSC ನಡೆಸುವಂತಹ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಇಂದ ಬರುವಂತಹ ಪ್ರಶ್ನೆಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಆ ಪ್ರಶ್ನೆಗಳನ್ನ ಡೈರೆಕ್ಟ್ ಆಗಿ ಕರ್ನಾಟಕದ್ದೇ ಅಂತಲ್ಲ, ಬೇರೆ ಬೇರೆ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಕೇಳಿದ್ದಾರೆ. Which one of the following has been constituted under Environment Protection Act 1986 ಅಂತ ಕೇಳಿರೋದು. ಸೆಂಟ್ರಲ್ ವಾಟರ್ ಕಮಿಷನ್, ಗ್ರೌಂಡ್ ವಾಟರ್ ಬೋರ್ಡ್, ಸೆಂಟ್ರಲ್ ಗ್ರೌಂಡ್ ವಾಟರ್ ಅಥಾರಿಟಿ ಹಾಗೂ ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ. ಈ ನಾಲ್ಕರಲ್ಲಿ ಯಾವುದು ಇದರ ಅಡಿ ಅಂದ ತಕ್ಷಣ ಅದು ಒಂದು ಸ್ಟ್ಯಾಟ್ಯೂಟರಿ ಬಾಡಿ ಆಗುತ್ತೆ. ಬಿಕಾಸ್ ಒಂದು ಸ್ಟ್ಯಾಟ್ಯೂಟ್ ಇಂದ ಬಂದಂತಹದ್ದು. ಸೊ ಹಾಗಿದ್ದಾಗ ಇದಕ್ಕೆ ಸರಿಯಾದ ಉತ್ತರ ಗೊತ್ತಿರಬೇಕು ನಮ್ಗೆ. ಸೆಂಟ್ರಲ್ ಗ್ರೌಂಡ್ ವಾಟರ್ ಅಥಾರಿಟಿ, CGWA. ಒಂದು ವಿಷಯ ನೀವು ನಾಲೆಡ್ಜಿನ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳ್ತೀನಿ, ಬೋರ್ಡ್ಸ್ ಅನ್ನೋದು ಏನಿರುತ್ತೋ ಅದು ಯೂಶುವಲಿ ಒಂದು ಯಾವ್ದಾದ್ರು ಮಿನಿಸ್ಟ್ರಿ ಅಂಡರ್ ಬರುವಂತಹ ಒಂದು ಇದು ಆರ್ಗನೈಸೇಷನ್ ಆಗಿರುತ್ತೆ. ಅದೇ ರೀತಿ ಏಜೆನ್ಸಿ ಹಾಗೂ ನೀವು ಕಮಿಷನ್ ಅಂತ ಬಂದಾಗ ಯಾವುದಾದ್ರೂ ಒಂದು ಸ್ಪೆಸಿಫಿಕ್ ಪರ್ಪಸ್ಗೆ ಸೆಟಪ್ ಮಾಡಿರ್ತಾರೆ. ಸೊ ಈ ವರ್ಡ್ಸಿನ ಬಗ್ಗೆ ನಾವು ಗಮನ ಇಟ್ಕೊಂಡು ಅದರ ಬಗ್ಗೆ ನಾಲೆಡ್ಜ್ ಅನ್ನ ಗೇನ್ ಮಾಡಬೇಕು. ಕಮಿಷನ್ ಅಂದ್ರೆ ಏನು, ಬೋರ್ಡ್ ಅಂದ್ರೆ ಏನು, ಅಥಾರಿಟಿ ಅಂದ್ರೆ ಏನು ಹಾಗೂ ಏಜೆನ್ಸಿ ಅಂದ್ರೆ ಏನು. ಯಾಕೆ ಅಂದ್ರೆ ಗೆಸ್ ಮಾಡಬೇಕಾದ್ರೆ ನಮ್ಗೆ ಇದರ ಡಿಫ್ರೆನ್ಸ್ ಗೊತ್ತಿದ್ದಲ್ಲಿ ಇದು ಸ್ಟ್ಯಾಟ್ಯೂಟ್ ಆಗಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಅಟ್ಲೀಸ್ಟ್ ಎಲಿಮಿನೇಟ್ ಮಾಡಬಹುದು. ಬೋರ್ಡ್ ಸ್ಟ್ಯಾಟ್ಯೂಟ್ ಅಲ್ಲಿ ಎಸ್ಟಾಬ್ಲಿಷ್ ಆಗುವಂಥದ್ದು ಬಹಳ ಕಡಿಮೆ. ಆ ಕ್ವೆಶ್ಚನ್ಗೆ ಫರ್ದರ್ ನಾಲೆಡ್ಜ್ ಬೇಸ್ ಏನು ಇಲ್ಲಿ ನೋಡ್ಬೋದು. ನಾನು ಸೆಂಟ್ರಲ್ ಗ್ರೌಂಡ್ ವಾಟರ್ ಅಥಾರಿಟಿಯಿಂದ ಅವರ ವೆಬ್ಸೈಟಿನಲ್ಲಿ ಕೊಟ್ಟಿದ್ದಾರೆ. ಹ್ಯಾಸ್ ಬೀನ್ ಕಾನ್ಸ್ಟಿಟ್ಯೂಟೆಡ್ ಅಂಡರ್ ಸೆಕ್ಷನ್ 3 ಆಫ್ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ 1986. ಓಕೆ, ಟು ರೆಗ್ಯುಲೇಟ್ ದ ಗ್ರೌಂಡ್ ವಾಟರ್ ರಿಸೋರ್ಸಸ್. ಸೊ ಇದರ ನಾಲೆಡ್ಜ್ ಸಿಕ್ಕಾಯ್ತು. ದಟ್ ಈಸ್ ಇದು ಇಲ್ಲಿ
ಹಾಗಾದ್ರೆ ಇದು ಏನು ಅಂತ ಕೇಳಿದಲ್ಲಿ ಸೆಂಟ್ರಲ್ ವಾಟರ್ ಕಮಿಷನ್ ಇಂದ ಬಂದಂತಹ ಒಂದು ಆಮ್, ಆಮ್, ಅವರ ವೆಬ್ಸೈಟ್ ಇಂದ ತಗೊಂಡಂತದ್ದು ಅಟ್ಯಾಚ್ಡ್ ಆಫೀಸ್ ಟು ದ ಮಿನಿಸ್ಟ್ರಿ ಆಫ್ ಜಲ್ ಶಕ್ತಿ. ಮಿನಿಸ್ಟ್ರಿ ಆಫ್ ಜಲ್ ಶಕ್ತಿನ ಒಂದು ಅಟ್ಯಾಚ್ಡ್ ಆಫೀಸ್ ಇದು, ಡಿಪಾರ್ಟ್ಮೆಂಟ್ ಆಫ್ ವಾಟರ್ ರಿಸೋರ್ಸಸ್, ರಿವರ್ ಡೆವಲಪ್ಮೆಂಟ್ ಅಂಡ್ ಗಂಗಾ ರೆಜ್ಯುವಿನೇಷನ್. ಆಗ್ಲೇ ಹೇಳ್ದಂಗೆ ಕಮಿಷನ್ಸ್ ಅನ್ನೋದು ಒಂದು ಸರ್ಟನ್ ಪರ್ಪಸ್ಗೋಸ್ಕರ ಎಸ್ಟಾಬ್ಲಿಷ್ ಮಾಡಿರ್ತಾರೆ ಯಾವಾಗ್ಲೂ. ನೆಕ್ಸ್ಟ್ ಪ್ರಶ್ನೆ, ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡ್ ಮತ್ತೆ ಜಲಶಕ್ತಿಯಲ್ಲೇ ಬರುವಂತದ್ದು, ಇದು ಅದರ ಎಂಬ್ಲಮ್ಮು. ಇದು ಸಬಾರ್ಡಿನೇಟ್ ಆಫೀಸ್, ಅಟ್ಯಾಚ್ಡ್ ಆಫೀಸ್. ಸೊ ಇದು ಸಬಾರ್ಡಿನೇಟ್ ಆಫೀಸ್. ಏನಪ್ಪಾ ಅಂದ್ರೆ ಒಂದು ಮಿನಿಸ್ಟ್ರಿಗೆ ಅಟ್ಯಾಚ್ಡ್ ಆಫೀಸಸ್ ಅಂತ ಕೆಲವುದಿರುತ್ತೆ, ಸಬಾರ್ಡಿನೇಟ್ ಆಫೀಸಸ್ ಅಂತ ಇರುತ್ತೆ, ಯಾರು ಇವ್ರಿಗೆ ಡೈರೆಕ್ಟ್ ಆಗಿ ಹೆಲ್ಪ್ ಮಾಡ್ತಾ ಇರ್ತಾರೆ. ಕ್ರಿಯೇಟೆಡ್ ಬೈ ಅನ್ ಎಕ್ಸಿಕ್ಯೂಟಿವ್ ಆರ್ಡರ್, ಅಂದ್ರೆ ಒಬ್ರು ಮಿನಿಸ್ಟರ್ ಒಂದು ಎಕ್ಸಿಕ್ಯೂಟಿವ್, ಅವರ ಎಕ್ಸಿಕ್ಯೂಟಿವ್ ಪವರ್ ಅಲ್ಲಿ ನನಗೆ ಒಂದು ಈ ಗ್ರೌಂಡ್ ವಾಟರ್ ಬಗ್ಗೆ ಹೆಲ್ಪ್ ಮಾಡಲು ಒಂದು ಬೋರ್ಡ್ ಬೇಕಾಗಿದೆ ಅಂತ ಮಾಡಿದಂತಹ ಒಂದು ಎಕ್ಸಿಕ್ಯೂಟಿವ್ ಆರ್ಡರ್, ಅದನ್ನ ಪ್ರೆಸಿಡೆಂಟ್ ಅವರು ಓಕೆ ಮಾಡಿರೋದ್ರಿಂದ ಸೆಟಪ್ ಆಗಿರುವಂತದ್ದು. ಹೆಡೆಡ್ ಬೈ ಎ ಚೇರ್ಮನ್. ಸರಿ. ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ, ಇದು ಕೂಡ ಮಿನಿಸ್ಟ್ರಿ ಆಫ್ ಜಲ್ ಶಕ್ತಿಯಲ್ಲಿ ಬರುವಂತದ್ದು. ಅಟಾನಮಸ್ ಸೊಸೈಟಿ ಇದು. Okay, under the Registration Act, Societies Registration Act 1860. So sufficient knowledge ಸಿಕ್ಕಿದೆ ನಮಗೆ, ಅದು ಒಂದು ಕ್ವೆಶ್ಚನ್ ಇಂದ. ಇದರಲ್ಲಿ ಯಾವುದಾದರೂ ಕಾಂಬಿನೇಷನ್ ಅಲ್ಲಿ ಈ ಬಾರಿ ಪ್ರಿಲಿಮ್ಸ್ ಅಲ್ಲಿ ಕೇಳುವ ಸಾಧ್ಯತೆ ಇರುತ್ತೆ. ಮುಂದಿನ ಪ್ರಶ್ನೆ, ಇನ್ವೇಸಿವ್ ಸ್ಪೀಶೀಸ್ ಸ್ಪೆಷಲಿಸ್ಟ್ ಗ್ರೂಪ್ that develops global invasive species database belongs to which one of the following organizations ಅಂತ ಕೇಳ್ತಾ ಇದ್ದಾರೆ. ಇನ್ವೇಸಿವ್ ಸ್ಪೀಶೀಸ್ ಅಂದ್ರೆ ಒಂದು ಸ್ಥಳದಲ್ಲಿ ಒಂದು ಚಿಕ್ಕ ಒಂದೇ ಒಂದು ಹುಳು ಬಂದು ಅದು ಎಲ್ಲ ಸ್ಪ್ರೆಡ್ ಆಗಿ ಅಲ್ಲಿ ಅದರ ಮನೆಯನ್ನ ಅಲ್ಲೇ ಮಾಡ್ಕೊಂಡ್ಬಿಡುವಂತದ್ದು. ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್, ಯುನೈಟೆಡ್ ನೇಷನ್ಸ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್, ಯುನೈಟೆಡ್ ನೇಷನ್ಸ್ ವರ್ಲ್ಡ್ ಕಮಿಷನ್ ಫಾರ್ ಎನ್ವೈರನ್ಮೆಂಟ್ ಅಂಡ್ ಡೆವಲಪ್ಮೆಂಟ್ ಹಾಗೂ ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್. ಈ ತರದ ಪ್ರಶ್ನೆಗಳಲ್ಲಿ ಎಲಿಮಿನೇಷನ್ ಟ್ರೈ ಮಾಡಬಹುದು, ಯಾಕಂದ್ರೆ ಸ್ಪೀಶೀಸ್ ಬಗ್ಗೆ ಇರುವಂತಹ ಪ್ರಶ್ನೆ. ವರ್ಲ್ಡ್ ಕಮಿಷನ್ ಫಾರ್ ಎನ್ವೈರನ್ಮೆಂಟ್ ಅಂಡ್ ಡೆವಲಪ್ಮೆಂಟ್ ಅಂತ ಇದೆ. ಸಿ ಇಸ್ ರಾಂಗ್, ಬಿಕಾಸ್ ಎನ್ವೈರನ್ಮೆಂಟ್ ಅಂಡ್ ಡೆವಲಪ್ಮೆಂಟ್ ಅನ್ನೋದು ಎಕಾನಮಿ ಹಾಗೂ ಎನ್ವೈರನ್ಮೆಂಟಿನ ಬಗ್ಗೆ ಇರುವಂತಹ ಒಂದು ಕಾಳಜಿಯ ಬಗ್ಗೆ. ಸೊ ಸಿ ಇಸ್ ರಾಂಗ್. ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್, UNEP ಹಾಗೂ IUCN. IUCN ಏನಿದೆ ನಮಗೆ ಗೊತ್ತಿರಬಹುದು ಸ್ಪೀಶೀಸಿನ ಒಂದು ಸ್ಪೆಷಲಿಸ್ಟ್ ಆರ್ಗನೈಸೇಷನ್. ಸೊ ರೆಡ್ ಡೇಟಾ ಬುಕ್ ಆಗಿರ್ಬೋದು, ಹಾಗೂ ಬೇರೆ ಬೇರೆ ಥ್ರೆಟೆಂಡ್ ಸ್ಪೀಶೀಸ್ ಅನ್ನ ಲಿಸ್ಟ್ ಮಾಡಿ ಎಲ್ಲೆಲ್ಲಿ ಥ್ರೆಟೆಂಡ್ ಆಗಿದೆ ಅನ್ನೋ ಒಂದು ರೆಡ್ ಡೇಟಾ ಬುಕ್ ಅಲ್ಲಿ ಇನ್ನೊಂದು ಸಬ್ ಕ್ವೆಶನ್ ನಾನು ಹೇಳ್ತಾ ಇದ್ದೀನಿ. ಏನೇನ್ ಸ್ಪೀಶೀಸ್ ಏನೇನ್ ಚೆಕ್ ಮಾಡ್ತಾರೆ ಅಂತ ಅಂದ್ರೆ ಫ್ಲೋರಾ, ಫೌನಾ ಹಾಗೂ ಫಂಗೈ ಮೂರೂ ಇದೆ. ಸೊ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಇಸ್ ದ ರೈಟ್ ಆನ್ಸರ್. ಇಲ್ಲಿ ನೋಡ್ಬೇಕು, ಇನ್ವೇಸಿವ್ ಸ್ಪೀಶೀಸ್ ಸ್ಪೆಷಲಿಸ್ಟ್ ಗ್ರೂಪ್ ಅದೇನ್ ಪ್ರಶ್ನೆ ಇದೆ, ಆರ್ಗನೈಸ್ಡ್ ಅಂಡರ್ ದ ಆಸ್ಪಿಶೀಸ್ ಆಫ್ ಸ್ಪೀಶೀಸ್ ಸರ್ವೈವಲ್ ಕಮಿಷನ್ ಆಫ್ IUCN. ಸೊ IUCN ಅಡಿ ಒಂದು ಕಮಿಷನ್, ಅದು ಸೆಟಪ್ ಮಾಡಿರುವಂತಹ ಒಂದು ಗ್ರೂಪ್. ಇಲ್ಲಿ ನೋಡ್ಬೋದು ನೀವು, ಇದರ ಬೆಳೆದು ಬಿಡುವಂತಹ ಒಂದು ಏನು ಇನ್ವೇಸಿವ್ ಆಗಿ ಬೆಳೆದು ಬಿಡುವಂತಹ ಒಂದು ಅದರ ಸ್ಪೀಶೀಸ್ ಅನ್ನ ಲಿಸ್ಟ್ ಮಾಡ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆರ್ ಆರ್ ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಈಕ್ವಟೋರಿಯಲ್ ಫಾರೆಸ್ಟ್ಸ್? ಈಕ್ವಟೋರಿಯಲ್ ಫಾರೆಸ್ಟ್ ನ ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ಪ್ರೆಸೆನ್ಸ್ ಆಫ್ ಟಾಲ್ ಕ್ಲೋಸ್ಲಿ ಸೆಟ್ ಆಫ್ ಟ್ರೀಸ್ ವಿತ್ ಕ್ರೌನ್ಸ್ ಫಾರ್ಮಿಂಗ್ ಅ ಕಂಟಿನ್ಯೂಸ್ ಕ್ಯಾನೋಪಿ. ನೀವು ಇಲ್ಲಿ ನೋಡ್ಬೋದು, ದೊಡ್ಡ ಉದ್ದ ಮರಗಳು, ಅದರಲ್ಲಿ ಒಂದು ಕ್ಯಾನೋಪಿ ಫಾರ್ಮ್ ಆಗಿರುತ್ತೆ. ಓಕೆ, ಕ್ಲೋಸ್ ಸೆಟ್ ಆಫ್ ಟ್ರೀಸ್, ಒಂದು ಟ್ರೀನ ಇನ್ನೊಂದು ಟ್ರೀಗೆ ಹತ್ರ ಇರುವಂತದ್ದು. ಸೊ ಎಸ್, ಆಪ್ಷನ್ 1 ಈಸ್ ರೈಟ್. 1 ರೈಟ್ ಆದ ತಕ್ಷಣ 2 ಅನ್ನ ಕ್ಯಾನ್ಸಲ್ ಮಾಡ್ಬೋದು. ಕೋ ಎಕ್ಸಿಸ್ಟೆನ್ಸ್ ಆಫ್ ಲಾರ್ಜ್ ನಂಬರ್ ಆಫ್ ಸ್ಪೀಶೀಸ್, ಹೌದು. ಯಾಕೆ ಅಂದ್ರೆ ಕಮರ್ಷಿಯಲ್ ಫಾರ್ಮಿಂಗ್ ಅಂದ್ರೆ ಅಡಿಕೆ ತೋಟ ತರ ಒಂದು ಬಿಗ್ ಲ್ಯಾಂಡ್ ಅಲ್ಲಿ ಒಂದೇ ಸ್ಪೀಶೀಸ್ ಇರೋದು. ನೀವು ಇದೇ ಚಿತ್ರದಲ್ಲಿ ನೋಡ್ಬೋದು, ಒಂದೇ ಇಲ್ಲೊಂದು ಕೆಲವಷ್ಟು ಬಳ್ಳಿಗಳಿದಾವೆ, ಇಲ್ಲಿ ದೊಡ್ಡ ಗಿಡಗಳಿದಾವೆ, ಇಲ್ಲಿ ಕೆಳಗಡೆ ಒಂದಷ್ಟು ಗ್ರಾಸಸ್ ಇದೆ, ಎಲ್ಲವೂ ಕೋ ಎಕ್ಸಿಸ್ಟ್ ಆಗುವಂತಹ ಜಾಗ. ಸೊ ಬಿ ಈಸ್ ರೈಟ್. ಬಿ ರೈಟ್ ಆಗ್ತಿದ್ದಂಗೆ ಎ ಮತ್ತು 3 ಕ್ಯಾನ್ಸಲ್. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್.
ರೈಟ್. ಇದರೊಂದಿಗೆ KAS ಪ್ರಿಲಿಮ್ಸ್ 2024ಕ್ಕೆ ಬೇಕಾಗುವಂತಹ ಎನ್ವೈರನ್ಮೆಂಟ್ ಭಾಗ 1 ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದೀವಿ. ಇದರಲ್ಲಿ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ ಅನ್ನು ಇನ್ಕ್ಲೂಡ್ ಮಾಡಿ ಸಾಲ್ವ್ ಮಾಡಿದೀವಿ. ಮುಂದಿನ ಲೆಕ್ಚರ್ ಒಂದಿಗೆ ಮತ್ತೆ ಸಿಗೋಣ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ.